ಫ್ಯೂಚರ್ ಈಗ ಏನು ಸಿನಿಮಾ ಗೊತ್ತಿಲ್ಲ, ಶಿವಣ್ಣವ್ರು ಏನಾರು ಕ್ಷಮಿಸಿದರೆ ಇನ್ನೊಬ್ಬರು ಸಿನಿಮಾ ಮಾಡಬೇಕು ಅಂತ ಇದ್ದಾರೆ, ಅದೊಂದು ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ, ಅದೊಂದು. ಇನ್ನು ಅದಾದಮೇಲೆ ಒಂದು ಕೃಷಿಯಲ್ಲಿ ನಾನು ಸುಮಾರು 2 ವರ್ಷದ ಮುಂಚೆ ನಾನು ಏನೋ ಸ್ವಲ್ಪ ಬೇರೆ ಪ್ಲ್ಯಾನ್ ಮಾಡಿಟ್ಟಿದ್ದೆ, ಒಂದು ಏನೇನೋ ಸ್ವಲ್ಪ ಪರ್ಸ್ನಲ್ ಏನೇನೋ ಮಾಡಿದ್ದೆ, ಅದು ಸ್ಟಾರ್ಟ್ ಮಾಡ್ಬೇಕು ಸರ್. ಅದು ಮಾಡಿ ಒಂದು 2-2.5 ತಿಂಗಳಾದ್ಮೇಲೆ ಅದು ಉದ್ಘಾಟನೆಗೆ ಎಲ್ಲ ಅನುಮತಿ ಕೊಟ್ಟರೆ ಇವು 3 ಜನದ ಆಶೀರ್ವಾದ ತಗೊಂಡೆ ನಾನು ಲಾಂಚ್ ಮಾಡಿಸ್ತೀನಿ. ಹ್ಞೂ ಸರ್, ಕೆಲಸ ಅಂದರೆ ಉಮೇಶ್ ಅಣ್ಣವರು ಮನೇಲೆ ಹೇಳಿದರು, ಮತ್ತೆ ತಪ್ಪು ಮಾಡಿದರೆ ಪಕ್ಕಾ ಬ್ಯಾನು, ಇನ್ಮೇಲೆ ಹುಷಾರಾಗಿ ಹೆಜ್ಜೆ ಇಡು, ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ನಾನು ಈ ಮೂಲಕ ಉಮೇಶ್ ಅಣ್ಣವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಮತ್ತು ನಮ್ಮ ರಮೇಶ್ ಅಣ್ಣವ್ರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಒಂದು ತಪ್ಪಾಗಿದೆ, ಇನ್ನೊಂದು ಕಡೆ ಒಂದು ಕಟೌಟ್ ನೋಡಿದ್ವಲ್ಲ, ಅದು ಈ ದೊಡ್ಡ ತಪ್ಪು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇಷ್ಟೊಂದು ಆ ಒಂದು ಕಟೌಟ್ ನೋಡಿದೆ ಒಳಗಡೆ ಹೋಗಿ ಬರೋಷ್ಟೊಳಗೆ ಕಟೌಟ್ ಕಿತ್ತಾಕ್ತಾರೆ. ನಾನು ಸಿನಿಮಾನ ನೋಡಿಲ್ಲ ಸರ್. ಅಲ್ಲ, ರೀ ರಿಲೀಸ್ಗೆ ಸಿನಿಮಾ ಟೀಮ್ ಅಪ್ರೋಚ್ ಮಾಡಿಲ್ಲ ಇನ್ನು ಅವ್ರನ್ನ, ಪ್ರೊಡ್ಯೂಸರ್ನ, ಡೈರೆಕ್ಟರ್ನ. ರೀ ರಿಲೀಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕು, ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ ಪ್ರೊಡ್ಯೂಸರ್? ಮೇಡಮ್, ಖಂಡಿತ ಶಿವಣ್ಣ ಅವರದ್ದು ಒಂದೇ ಒಂದು ಆಶೀರ್ವಾದ ಸಿಕ್ತು ಅಂದರೆ ಖಂಡಿತ ನಾನು ಕೈ ಕಾಲು ಹಿಡಿದಾಗಲೇ ಅವ್ರನ್ನ ಕರ್ಕೊಂಡು ಮತ್ತೆ ಟೀಮ್ ಏನೇನಾಗಿತ್ತು ಆ ಜಾಗದಲ್ಲಿ ಮತ್ತೆ ರೆಡಿ ಆಗ್ತೀನಿ. ಖಂಡಿತ ಮತ್ತೆ ಆ ಏನು ಟೀಮ್ ಇತ್ತು ಅದನ್ನು ನಾನು ಮತ್ತೆ ಅದನ್ನು ಮಾಡೇ ಮಾಡ್ತೀನಿ ಮೇಡಮ್. ರೀ ರಿಲೀಸ್ ನಾನು ಸಂತೋಷ್ ಸರ್ ಹತ್ರನೇ ಮಾತಾಡಬೇಕು ನಮ್ಮ ಹತ್ರ. ಅಂದರೆ ಅವ್ರಿಗೆ ಬೇಜಾರಾಗಿರೋದು ಇವರು 3 ಜನ ಖಂಡಿತ ನಾನು ಯಾಕಂದ್ರೆ ಅವ್ರನ್ನ ಯಾಕೆ ಮೀಟ್ ಮಾಡಿಲ್ಲ ಅಂದರೆ, ಫಸ್ಟ್ ಇಲ್ಲಿ ಇವ್ರ ಆಶೀರ್ವಾದ ಸಿಗದೆ ನಾನು ಅಲ್ಲೋಗಿ ಮೀಟ್ ಮಾಡೋಕ್ಕಾಗಲ್ಲ. ಇವ್ರ ಆಶೀರ್ವಾದ ಸಿಕ್ತು ಅಂದರೆ ಬರೀ ಇಷ್ಟು ಜನ ಫ್ಯಾನ್ಸ್ ನೋಡಿದರೆ ಸಿನಿಮಾ ಚೆನ್ನಾಗಿ ಆಗ್ಬಿಡುತ್ತೆ. ನನಗೇನು ಈಗ ಎಲ್ಲರ ಫ್ಯಾನ್ಸು ನೋಡ್ತಾರೆ, ಬಟ್ ನನ್ನ ಫ್ಯಾನ್ಸ್ ಅನ್ನೋಂಥ ಯಾರೂ ಇಲ್ಲ, ಎಲ್ಲರೂ ಸ್ನೇಹಿತರು, ಫ್ರೆಂಡ್ಸ್ ಇರೋದು. ಬಟ್ ಎಲ್ಲ ಚಿತ್ರರಂಗದಲ್ಲಿ ಏನು ಹೀರೋಗಳಿದ್ದಾರೆ ಎಲ್ಲರಲ್ಲೂ 5% ಫ್ಯಾನ್ಸ್ ಸಿನಿಮಾ ನೋಡಿದ್ರು ಕೂಡ ನನ್ನ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ಇವತ್ತು ಗ್ಯಾರಂಟಿ ಇದೆ. ಯಾಕೆಂದರೆ ಒಂದು ಸಣ್ಣ ಕರ್ತವ್ಯ ಆಗ ಹೋಗಿ ನಿಮ್ಗೆ ಅವಕಾಶ ಕೊಟ್ಟಿರೋ ಪ್ರೊಡ್ಯೂಸರ್ನ, ಡೈರೆಕ್ಟರ್ನ ಒಂದು ಮಾತಾಡಿಸ್ಬಾರ್ದು. ಯೋಗರಾಜ್ ಭಟ್ರೆ ಮಾತಾಡಿದ್ರು ನಿಮ್ಮ ಬಗ್ಗೆ ಇಲ್ಲ ಸರ್, ಮಾತಾಡಿದ್ರು. ನನಗೆ ಇಲ್ಲಿ ಆಗಿರೋದು ಮೇನ್ ಇಲ್ಲಿ ತಪ್ಪು. ಈ ಮುಂಚೆನೇ ಹೋದರೆ 100% ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ಫೋನು ಮಾಡಿದ್ದೀನಿ, ಮೆಸೇಜು ಮಾಡಿದ್ದೀನಿ, ಮಾಡಿದೆ ಎಲ್ಲಿದ್ದಾರೆ ಏನು ಕತೆ ತಿಳ್ಕೊಳ್ಳೋಕ್ಕೆ. ಫಸ್ಟ್ ನನಗನ್ಸಿದ್ದು, ಫಸ್ಟ್ ಇವ್ರ ಆಶೀರ್ವಾದ ತಗೊಂಡು ಅಣ್ಣ ಹಿಂಗಾಯ್ತು ಅಂತ ಅಲ್ಲಿ ಹೋದರೆ ಖಂಡಿತ, ಯಾಕಂದ್ರೆ ಎಲ್ಲರದ್ದು ಮನಸ್ಥಿತಿ ನನಗೆ ಗೊತ್ತು, ಯಾಕಂದ್ರೆ ಹೆಂಗೆ ಕ್ಷಮಿಸ್ತಾರೆ ಅವರು, ಏನು ಮಾಡ್ತಾರೆ, ಬೇಜಾರಾಗೋರು ಅನ್ನೋದು ನನಗೆ ಗೊತ್ತಿರೋದ್ರಿಂದ ನಾನೇ ಅವ್ರ ಮನೆ ಹತ್ರ ಹೋಗ್ತೀನಿ, ಪ್ರೊಡ್ಯೂಸರ್ ಮನೆ ಹತ್ರ ಕ್ಷಮೆ ಕೇಳ್ತೀನಿ. ಬಟ್ ನನಗೆ ಇವಾಗ ಶಿವಣ್ಣವರ ಒಂದು ಆಶೀರ್ವಾದ ಸಿಕ್ಕಿದರೆ 100% ತುಂಬ ಬದಲಾಯ್ತೀನಿ. ಇನ್ನು ಮುಂದೆ ಈ ಥರ ತಪ್ಪುಗಳು ಆಗಲ್ಲ. ನೆಕ್ಸ್ಟ್ ಕೃಷಿನೂ ಸ್ಟಾರ್ಟ್ ಮಾಡ್ತೀನಿ, ಈವೆಂಟ್ಗಳು ಸ್ಟಾರ್ಟ್ ಮಾಡ್ತೀನಿ, ಸಿನಿಮಾಗಳನ್ನು ಸ್ಟಾರ್ಟ್ ಮಾಡ್ತೀನಿ. ನೋಡ್ತಾರೆ ಮೇಡಮ್, ಖಂಡಿತ. ಯಾಕೆಂದರೆ ಜನಕ್ಕೆ ಇದೇ ಬೇಜಾರಾಗಿ, ಎಲ್ಲರಿಗೂ ಬೇಜಾರಾಗಿರೋದು ಅಷ್ಟೇ. ಇವ್ರು 3 ಜನ ಕ್ಷಮಿಸಿದ್ರೆ ಗ್ಯಾರಂಟಿ ಈ ಸಿನಿಮಾ ರೀ-ರಿಲೀಸ್ ಆದ್ರೆ ನೋಡ್ತಾರೆ ಅನ್ನೋದು ಗ್ಯಾರಂಟಿ ಇದೆ ಮೇಡಮ್, ಪಕ್ಕ ನೋಡ್ತಾರೆ. ಇದು ರೀ-ರಿಲೀಸ್ ಆದಮೇಲೆ ಇನ್ನೊಂದು ಪ್ರಾಜೆಕ್ಟ್ ಏನಿದೆ ಅದನ್ನು ಮಾತಾಡಬೇಕು. ಫಸ್ಟ್ ಇದು ಸಿನಿಮಾ, ಯಾಕಂದ್ರೆ ನನ್ನ ಕನಸು ಈ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಸುಮಾರು ಅಡೆತಡೆಗಳು ಬಂದವೆ. ನಿಮಗೆ ಸಿನಿಮಾ 3 ವರ್ಷದ ಮುಂಚೆ ಸ್ಟಾರ್ಟ್ ಆಗಿದ್ದು ಸರ್. ಇದು 3 ವರ್ಷದ ಮುಂಚೆ ಸ್ಟಾರ್ಟ್ ಆಗಿ ಒಬ್ಬರು ಡೈರೆಕ್ಟ್ರು ಬಂದು ಇವನಿಗೆ ಈ ಹೊಸ ಇರೋ ನಾನು ಡೈರೆಕ್ಟ್ ಮಾಡ್ಬೇಕಂತ 1.5 ತಿಂಗಳು ಟೈಮ್ ವೇಸ್ಟ್ ಮಾಡಿ, ಅವರು ಒಂದ್ಸತಿ ಹೋಗಿ ಇನ್ನಿಬ್ಬರು ಬಂದು ಅವರು 6 ತಿಂಗಳು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾಯಿದ್ದೀನಿ, ಇಲ್ಲಿ ಮಾಡಲ್ಲ, ಮೈಸೂರಿಗೆ ಹೋಗಿ ಮಾಡ್ಬೇಕು, ಅಲ್ಲೋಗಿ ಮಾಡಬೇಕು ಅಂತ ಸುಮಾರು ಅವರೊಂದು 6-7 ತಿಂಗಳು ಟೈಮ್ ವೇಸ್ಟ್ ಮಾಡಿ ಅವ್ರು ಚೇಂಜ್ ಆಗಿ ಆಮೇಲೆ ರಾಮನಾರಾಯಣ್ ಸರ್ ಬಂದು ಸಿನಿಮಾ ಸ್ಟಾರ್ಟ್ ಆಗಿ ರಿಲೀಸ್ ಆಗಿದ್ದು.